ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಮ್ಮ ಥೀಮ್ ಪಾಸ್ತಾ ಮಾಡ್ತಿದ್ದಾರೆ. ಬನ್ನಿ ನೋಡು ಏನು ಮಾಡ್ತಾರೆ. ನಾನು ಹೋಗಿದ್ದೆ ಸೂಪರ್ ಮಾರ್ಕೆಟ್ಗೆ, ಅಲ್ಲಿಂದ ತೊಗೊಂಡು ಬಂದಿದ್ದೀನಿ ಪಾಸ್ತಾ ಪ್ಯಾಕೆಟ್ಸು. ಸೊ ಹೇಗೆ ಮಾಡೋಣ ತೋರಿಸ್ತೀನಿ ಬನ್ನಿ. ಎಷ್ಟು ಡಿಸೈನ್ ಆಗಿದೆ ನೋಡಿ. ನಾನು ಸ್ವಲ್ಪ ಸಾಲ್ಟ್ ಹಾಕಿ ಬಾಯ್ಲ್ ಮಾಡಿಕೊಂಡು ಪಾಸ್ತಾನ ಇಟ್ಕೊಂಡಿದ್ದೀನಿ. ಹಾಗೆ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಬೇಜ್ 3 ಥರದ್ದು ಅಂದರೆ ರೆಡ್, ಗ್ರೀನು, ಯೆಲ್ಲೋ ಕ್ಯಾಪ್ಸಿಕಮನ್ನು ಹಾಕಿದ್ದೀನಿ. ಹಾಗೆಯೇ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಖಾರ ಪೌಡರು ಮತ್ತು ಹಳದಿ ಪೌಡರ್ ಮತ್ತು ಆಯಿಲ್ ಇಟ್ಕೊಂಡಿದ್ದೀನಿ. ನಾನು ಇಷ್ಟೇ ಯೂಸ್ ಮಾಡಿ ನಾನು ಪಾಸ್ತಾ ಮಾಡ್ತೀನಿ ಸಿಂಪಲ್ಲಾಗಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಒಂದು ಪ್ಯಾನ್ ತಗೊಂಡು ಅದಕ್ಕೆ ಆಯಿಲ್ ಹಾಕಿ ಹೀಟ್ ಮಾಡ್ಕೋಬೇಕು. ಸೊ ಹೀಟ್ ಆದಮೇಲಿಂದ ಆನಿಯನ್ ಹಾಕಬೇಕು ಫಸ್ಟು. ಸೊ ನಾನು ಆನಿಯನ್ನನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ನಾನು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಲ್ಲ. ನಾನು ವೆಜಿಟೇಬಲ್ಸ್ನೂ ಅಷ್ಟೇ ಜಾಸ್ತಿ ಫ್ರೈ ಮಾಡಲ್ಲ, ಸ್ವಲ್ಪ ಫ್ರೈ ಮಾಡ್ತೀನಿ. ಸೊ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಎಲ್ಲನೂ ಹಾಗೆ ಫ್ರೈ ಮಾಡ್ಕೊತೀನಿ. ಇನ್ನೊಂದೇನೆಂದರೆ ಡಚ್ ಪೀಪಲ್ಲು ಅವ್ರ ಮಕ್ಳುಗಳಿಗೆ ಕ್ಯಾಪ್ಸಿಕಮ್ನ ಹಾಗೆ ಕೊಡ್ತಾರೆ ತಿನ್ನೋದಕ್ಕೆ. ಈ ಕ್ಯಾಪ್ಸಿಕಮ್ನ ಅವರು ಫ್ರೂಟ್ಸ್ ಅಂತ ಟ್ರೀಟ್ ಮಾಡ್ತಾರೆ. ಮಕ್ಕಳು ಕೂಡ ಹಾಗೆ ತಿಂತಾರೆ ಅದನ್ನು. ಸೊ ಸ್ವಲ್ಪ ಖಾರ ಪೌಡ್ರು ಹಾಕ್ತೀನಿ. ಹಾಗೆ ಸ್ವಲ್ಪ ಹಳದಿ ಪೌಡರ್ ಹಾಕ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸೊ ಇದೆಲ್ಲ ಫ್ರೈ ಆದಮೇಲೆ ನಾನು ಬಾಯ್ಲ್ ಮಾಡ್ಕೊಂಡಿರೋ ಪಾಸ್ತಾನ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ನೋಡಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಚಿಕ್ಕ ಮಗನಿಗೆ ಕೊಡ್ತೀನಿ, ಹೇಗಿದೆ ತಿನ್ನೋಬಿಟ್ಟು ಹೇಳ್ತಾನೆ. ಚೆನ್ನಾಗಿದೆ ಮಮ್ಮಿ. ಹಾಗೆ ನಾನು ದೊಡ್ಡ ಮಗನಿಗೂ ಕೊಡ್ತಿದ್ದೀನಿ ತಿನ್ನೋದಕ್ಕೆ. ಚೆನ್ನಾಗಿದೆ ಅಂದರು.